ಸ್ನೇಹಿತರೆ ನಮಸ್ಕಾರ. ನಾನು ಜಯದೇವ. ಇವತ್ತಿನ ಈ ಒಂದು ಲೈವ್ ವಿಡಿಯೋ ಮಾಡೋದಕ್ಕೆ ಬಂದಿರೋ ಉದ್ದೇಶ ಏನೆಂದರೆ, ಅದಕ್ಕಿಂತ ಮುಂಚಿತವಾಗಿ ಈ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚಿನ ರೀತಿ ಶೇರ್ ಮಾಡಿ, ಮತ್ತು ಇದನ್ನು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿದ್ರೆ ತಮಗೆ ಎಲ್ಲ ಮಾಹಿತಿನೂ ಅರ್ಥ ಆಗುತ್ತೆ. ಈಗಾಗಲೇ ನಾನು ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ಬಹಳಷ್ಟು ಜನ ನೋಡ್ತಾ ಇದ್ದಿದ್ದು, ಸುಮಾರು 24 ಗಂಟೆಗೆ 6,000, 6,500, 7,000 ಜನ ನೋಡುವ ಒಂದು ಇದಕ್ಕೆ ತಲುಪಿದ್ದೀನಿ. ಭಾಳ ಸಂತೋಷಕರವಾದ ವಿಷಯ. ನನ್ನ ಒಂದು ವಿಡಿಯೋವನ್ನು ಒಂದು 6,000 ಜನ ಆದರೂ ನೋಡ್ತಾರಲ್ಲ ಅನ್ನೋ ಒಂದು ಖುಷಿ ಇದೆ. ಹಾಗಾಗಿ ಅದೇ ರೀತಿ ಈಗ ಸಂಬಂಧಪಟ್ಟಂಗೆ ಬೇರೆ ಇಲಾಖೆಗಳ ಅವರು ಕೂಡ ನನ್ನ ಈ ಒಂದು ವಿಡಿಯೋಗಳನ್ನ ನೋಡ್ತಾ ಇರೋದ್ರಿಂದ, ಬೇರೆ ಯಾವುದಾದ್ರೂ ಕಚೇರಿಗೆ ಹೋದರೆ ನನ್ನನ್ನು ಗುರುತಿಸಿ ಈ ಥರ ಮಾಹಿತಿಯನ್ನು ನೀಡಿರೋದನ್ನ ಭಾಳ ಅಪ್ರಿಷಿಯೇಟ್ ಮಾಡ್ತಾಯಿದ್ದಾರೆ. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮಾಡೋಕ್ಕೆ ಬಂದಿರೋದು ವಿಚಾರ ಏನಂದರೆ, ನೇರವಾಗಿ ಬಂದುಬಿಡ್ತೀನಿ. ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹೀಗೆ ನೋಡಿ, KSRTC ಅವರು ಒಂದು ಆದೇಶ ಮಾಡಿದ್ದಾರೆ ಇವತ್ತು. ನನ್ನ ಆದೇಶದ ನಂತರ ಇವತ್ತಿನ ನನ್ನ ಮಾಹಿತಿ ಆಯೋಗದ ಆದೇಶದ ಪ್ರತಿಯನ್ನು ನಮಗೆ ಅದರ ಅನ್ವಯ ಒಂದು ಕೇಂದ್ರ ಕಚೇರಿಯ ಸೆಂಟ್ರಲ್ ಆಫೀಸಿಂದ ಒಂದು ಆದೇಶ ಮಾಡಿರ್ತಾರೆ. ಏನಂತಂದರೆ ಆದೇಶ ಕಾಪಿ ತೋರಿಸ್ಬಿಡ್ತಾ ಇದ್ದೀನಿ. ಆದೇಶ ಕಾಪಿ ಏನಂತಂದರೆ, ಆದೇಶದ ಪ್ರತಿ ನೋಡಿ, ಇಲ್ಲಿ 9ನೇ ತಾರೀಕು ಇವತ್ತು ಮಾಡಿರೋದು. ಇವತ್ತು ನನಗೆ ಸಿಕ್ಕಿದೆ, ಇವತ್ತೇ. ಇಲ್ಲಿ ನೋಡಿ, ಇದನ್ನು ನಾನು ಗ್ರೂಪಲ್ಲಿ ಹಾಕ್ತೀನಿ. ಬಟ್ ಈ ನನ್ನ ಹೆಸರು ಇದೆಲ್ಲ ಕಟ್ ಮಾಡಿಬಿಟ್ಟು ಯಾವುದೋ ಒಂದು ಆನ್ಲೈನ್ ಇದೋ ಅಥವಾ ಯಾವುದೋ ಒಂದು ಗ್ರೂಪಲ್ಲಿ ಶೇರ್ ಮಾಡ್ತೀರಾ. ಸೊ ನಾನು ಈ ಒಂದು ಕಾರ್ಯಕ್ರಮನ ಮಾಡೋದಕ್ಕೆ, ಈ ಒಂದು ಆದೇಶ ಮಾಡಿಸೋದಕ್ಕೆ ಪ್ರಯತ್ನ 3 ವರ್ಷದಿಂದ ಪ್ರಯತ್ನ ಪಟ್ಟಿದ್ದೀನಿ. ಆ ಥರ ಯಾರು ಮಾಡಬೇಡ್ರಪ್ಪ. ನಾನು ಮಾಡಿರ್ತಕ್ಕಂಥ ಪ್ರಯತ್ನ ಎಲ್ಲ ಸಾರಿಗೆ ನೌಕರರಿಗೋಸ್ಕರ. ನೋಡಿ, ಇಲ್ಲಿ ಈ ಆದೇಶ ಪ್ರತಿನಲ್ಲಿ ಸಂಖ್ಯೆ ಹಾಕಿರ್ತಾರೆ. ಕರ್ನಾಟಕ ಮಾಹಿತಿ ಆಯೋಗದ ಆದೇಶ ಸಂಖ್ಯೆ 4898 ಏಪ್ರಿಲ್ 2024, ದಿನಾಂಕ 30/6/2025. ಅದೇ ರೀತಿ ನೋಡಿ, ನನ್ನ ಆದೇಶ ಸಂಖ್ಯೆಯಲ್ಲೂ ತೋರಿಸ್ಕೊಡ್ತೀನಿ. ಮಾಹಿತಿ ಆಯೋಗದ ಆದೇಶ ಸಂಖ್ಯೆ ನೋಡಿ, ನಾನು ಮಾರ್ಕ್ ಮಾಡಿದ್ದೀನಿ. ಪ್ರಕರಣ ಸಂಖ್ಯೆ ಕರ್ನಾಟಕ ಮಾಹಿತಿ ಆಯೋಗ 4898 ಏಪ್ರಿಲ್ 2024. ಇಲ್ಲಿ ನೋಡಿ, ನನ್ನ ಹೆಸರಿದೆ ಜಯದೇವ ಎಂ ಅಂತ. ಇಲ್ಲಿ ಬಂದ್ಬಿಟ್ಟು ಸಾರ್ವಜನಿಕ ಮಾಹಿತಿ ಅಧಿಕಾರಿ, ಪ್ರಥಮ ಮೇಲ್ಮನವಿ ಪ್ರಾಧಿಕಾರಸ್ಥರು. ಈ ಒಂದು ನೋಡಿ, ಇಲ್ಲಿ ಡೇಟು 30/6/2025. ಈ ಆದೇಶದ ಅನ್ವಯ ನಾನು ಮಾಹಿತಿ ಆಯೋಗಕ್ಕೆ ಮೇಲ್ಮನವಿಯಾಗಿರ್ತೀನಿ. ಬಹಳ ಶತಪ್ರಯತ್ನದ ಈ ಒಂದು ಪ್ರಯತ್ನ 2023ರಲ್ಲಿ ಒಂದು ಪತ್ರವನ್ನು ಬರೆದಿರ್ತೀನಿ KSRTCಗೆ ಅವರಿಗೆ. ಏನಂತಂದರೆ, ನಾನು ಮಾಹಿತಿ ಹಕ್ಕು ಕಾಯ್ದೆನಲ್ಲಿ ಅರ್ಜಿ ಹಾಕಿದಾಗ 30 ದಿನದ ಒಳಗಡೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಸರಿಯಾದ ರೀತಿ ಮಾಹಿತಿ ಕೊಡೋದಿಲ್ಲ. ಅದನ್ನು ಪ್ರಶ್ನಿಸಿ ನಾವು 19/1 ಅಡಿಯಲ್ಲಿ, ಅಂದರೆ ಪ್ರಥಮ ಮೇಲ್ಮನವಿ ಸಲ್ಲಿಸಿದಾಗ ವಿಚಾರಣೆಗೆ ಅವರು ಸರಿಯಾದ ರೀತಿ ಸ್ಪಂದಿಸದೆ, ಆ ವಿಚಾರಣೆನ 45 ದಿವಸಗಳ ಅರ್ಜಿ ಹಾಕಿದ 30 ದಿವಸದ ಒಳಗಡೆನೇ ಮಾಹಿತಿ ಕೊಡಬೇಕು. ಆ 30 ದಿವಸ ಒಳಗಡೆ ಅಂದರೆ 31ನೇ ದಿವಸಕ್ಕೆ ಹೋದಾಗ ನಾವು ಪ್ರಥಮ ಮೇಲ್ಮನವಿ ಅರ್ಜಿನ ಹಾಕಬೇಕಾಗತ್ತೆ. ಅರ್ಜಿ ಹಾಕಿದ್ದಿಂದ ಹಿಡಿದು ಪ್ರಥಮ ಮೇಲ್ಮನವಿ ಅರ್ಜಿ ಎರಡನ್ನೂ ಸೇರಿ 45 ದಿನಗಳ ಒಳಗಡೆ ಇತ್ಯರ್ಥಪಡಿಸ್ಬೇಕು ಅಂತ ಆದೇಶ ಇದೆ. ಆದರೆ ಕೆಲವೊಂದು ಸಾರ್ವಜನಿಕ ಮಾಹಿತಿಯವರು 30 ದಿವಸ ಆದರೂ ಮಾಹಿತಿ ಕೊಡೋದಿಲ್ಲ. ಮತ್ತು ಪ್ರಥಮ ಮೇಲ್ಮನವಿ ಪ್ರಾಧಿಕಾರಸ್ಥರು ಕೂಡ 45 ಸಲ 60 ದಿವಸ ಆದ್ರೂ ವಿಚಾರಣೆ ಕರೆಯೋದಿಲ್ಲ. ನಾನೊಂದು ಇದನ್ನು ಪ್ರಶ್ನಿಸಿ ನಾನೊಂದು ಸಾರ್ವಜನಿಕ ಮಾಹಿತಿ ಅಧಿಕಾರಿ KSRTC ನೋಡಲ್ ಆಫೀಸರ್ಗೆ ಒಂದು ಪತ್ರ ಬರೆದೆ. ಅದರನ್ವಯ ನನ್ನ ವಿಚಾರಣೆನ ನಡೆಸ್ತಕ್ಕಂಥ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಸ್ಥರು ಕೇಂದ್ರೀಯ ಕಚೇರಿಯಲ್ಲೇನೆ ನಾನೊಂದು ಮಾಹಿತಿ ಕೇಳ್ತೀನಿ. ಶಕ್ತಿ ಯೋಜನೆ ಮತ್ತು ಸಂಬಂಧಿಸಿದಂತೆ ಶಕ್ತಿ ಯೋಜನೆಗೆ ಇರ್ತಕ್ಕಂಥ ನಮ್ಮ ನೌಕರರಿಗೆ ಆಗ್ತಕ್ಕಂಥ ಒಂದು ಏನು ಪ್ರಕರಣಗಳ ದಾಖಲೆ ಮಾಡ್ತಾ ಇರ್ತಾರಲ್ಲ,
ಅದಕ್ಕೆ ಸಂಬಂಧವಾಗಿ ಪೂರಕವಾದ ಸವಿಸ್ತಾರವಾದ ಮಾಹಿತಿಗಳನ್ನ ಅಲ್ಲಿ ಎಲ್ಲೂ ಕೂಡ ಇರೋದಿಲ್ಲ. ನಾನೊಂದಷ್ಟು ಪ್ರಶ್ನೆಗಳನ್ನ ಕೇಳಿ ಒಂದು ಮಾಹಿತಿ ಹಕ್ಕು ಕಾಯ್ದೆನಲ್ಲಿ ಅರ್ಜಿ ಬರಿತೀನಿ. ಏನು ಅಂತಂದರೆ ಆ ಪ್ರಶ್ನೆ, ಈಗ ಉದಾಹರಣೆಗೆ ನಾವು ಬೆಂಗಳೂರಿಂದ ಧರ್ಮಸ್ಥಳದಿಂದ ಬೆಂಗಳೂರಿಗೆ ಬಂದರೆ ಅವರು ಪ್ರಯಾಣಿಕರು, ಮಹಿಳಾ ಪ್ರಯಾಣಿಕರು ಜಾಲಹಳ್ಳಿ ಕ್ರಾಸು ನಮಗೆ ಸ್ಟೇಜ್ ಇರುತ್ತೆ. ಜಾಲಹಳ್ಳಿ ಕ್ರಾಸ್ ಆದ ನಂತರ ಅವರು ಪೀಣ್ಯ ಸೆಕೆಂಡ್ ಸ್ಟೇಜು ಅಥವಾ ಯಶವಂತಪುರ ಅಥವಾ ಗೋವರ್ಧನ್ನು ಅಥವಾ ನವರಂಗು ಅಲ್ಲಿ ಏನಾದರೂ ಹೇಳಿದ್ರೆ ಆ ಪ್ರಯಾಣಿಕರನ್ನ ತನಿಖಾಧಿಕಾರಿಗಳು ನಮಗೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಅಥವಾ ಈಗೇನು ಇದೇ ಆಗಿದೆಯಲ್ಲ ಲೂಲು ಮಾಲು ಅಲ್ಲಿ ಅಥವಾ ಎಲ್ಲಾದರೂ ಕೂಡ ಒಂದು ತನಿಖೆ ಮಾಡೋದಕ್ಕೆ ನಮ್ಮ ಪ್ರಯಾಣಿಕರು ತನಿಖಾಧಿಕಾರಿಗಳು ಹತ್ಕೊಂಡು ತನಿಖೆ ಮಾಡುವಾಗ ಈ ಒಂದು ಪ್ರಯಾಣಿಕರು ಹಿಂದೆನೇ ಇಳಿದೋಗಿರೋದ್ರಿಂದ ಈ ಪ್ರಯಾಣಿಕರು ಇಲ್ಲ, ಈ ಪ್ರಯಾಣಿಕರಿಗೆ ನೀನು ಎಕ್ಸ್ಟ್ರಾ ಟಿಕೆಟ್ ಕೊಟ್ಟಿದ್ದೀಯಾ ಅಂತೇಳಿ ಪ್ರಕರಣ ದಾಖಲು ಮಾಡ್ತಕ್ಕಂಥ ಬಹಳಷ್ಟು ಪ್ರಕರಣಗಳು ನಮಗಿವಾಗ ಆಲ್ರೆಡಿ ಕಂಡು ಸಸ್ಪೆಂಡ್ ಆಗಿರೋದು ಭಾಳಷ್ಟು ಜನ ಇದ್ದಾರೆ. ಹಾಗಾಗಿ ಇಂಥ ಅಂಶಗಳಲ್ಲಿ ಏನು ಮಾಡಬೇಕು ಅಂಥೇಳಿ ಸುಮಾರು ನಾನು ಒಂದು 9-10 ಅರ್ಜಿಗಳನ್ನು ಹಾಕಿ ಪ್ರಶ್ನೆಗಳನ್ನ ಕೇಳಿದ್ದೆ. ಅದಕ್ಕೆ ಸರಿಯಾದ ರೀತಿ ಮಾಹಿತಿ ಕೊಟ್ಟಿಲ್ಲ. ನಾಳೆ 11ನೇ ತಾರೀಕು ಅದು ಕೂಡ ವಿಚಾರಣೆಗೆ ಬಂದಿದೆ ಮಾಹಿತಿ ಆಯೋಗದಲ್ಲಿ. ಹಾಗಾಗಿ ಅಲ್ಲಿ ಸಾರ್ವಜನಿಕ ಮಾಹಿತಿ ಇದಕ್ಕೆ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಸ್ಥರಿಗೆ ಕೇಂದ್ರ ಕಚೇರಿಗೆ ಹೋದಾಗ ಅಲ್ಲಿ ನನ್ನನ್ನು ಒಳಗಡೆ ಕರೆಸ್ಕೊಂಡು ಭಾಳಷ್ಟವಾಗಿ ನನ್ನನ್ನು ಅವಮಾನ ಪಡಿಸ್ತಾರೆ, ಎದುರಿಸ್ತಾರೆ, ಬೆದರಿಸ್ತಾರೆ. ಅದನ್ನು ನಾನೇನು ಮಾಡ್ತೀನಿ, ಈ ಒಂದು ಅನುಭವನ ಇದು ಮಾಡಿ ನಾವು VC ಮುಖಾಂತರ ಯಾಕೆ ಅಟೆಂಡ್ ಆಗ್ಬೋದು, ಈ ಕಚೇರಿಗೆ ಹೋದರೆ ತಾನೇ ನಮಗೆ ಇಂಥ ಅವಮಾನ ಮತ್ತು ಬೆದರಿಕೆ ಅಂತ ಹೇಳಿ ನನಗೆ VC ಮುಖಾಂತರ ಈಗೇನು ಮಾನ್ಯ ಕರ್ನಾಟಕ ಹೈಕೋರ್ಟು ಮತ್ತು ಮಾಹಿತಿ ಆಯೋಗ, ಸುಪ್ರೀಂ ಕೋರ್ಟಲ್ಲೆಲ್ಲ ಈಗೇನು ವಿಚಾರಣೆಗಳು ನಡೀತವೆ ಅದೆಲ್ಲ ಆನ್ಲೈನ್ ಆಗಿರೋದ್ರಿಂದ ಅದೇ ರೀತಿ ನಮಗೂ ಕೂಡ ಆನ್ಲೈನನ್ನು ವಿಚಾರಣೆಯನ್ನು ಮಾಡಿಸ್ಕೊಡಿ ಅಂತೇಳಿ ನಾನೊಂದು ಪತ್ರ ಬರಿತೀನಿ. ಕೇಂದ್ರ ಕಚೇರಿ ನೋಡಲ್ ಆಫೀಸರು ಅದಕ್ಕೆ ಯಾವುದು ಇದು ಮಾಡೋದಿಲ್ಲ, ನನ್ನ ಮನವಿನ ಪರಿಗಣಿಸೋದಿಲ್ಲ. ಅದನ್ನು ಪ್ರಶ್ನಿಸಿ ಮಾಹಿತಿ ಆಯೋಗಕ್ಕೆ ಹೋಗ್ತೀನಿ. ಇಲ್ಲಿ ಏನಂತ ಹೇಳ್ಬೋದು ಅಂತಂದರೆ, ನಾನೊಂದು ಈ ಮಾಹಿತಿ ಆಯೋಗದಿಂದ ಅತಿ ಬೇಗ ಪ್ರಕರಣ ವಿಚಾರಣೆಗೆ ಬರುತ್ತೆ. ಅಲ್ಲಿ 2 ವಿಚಾರಣೆ ನಡೆಯುತ್ತೆ. ಈ 2ನೇ ದಿವಸ ವಿಚಾರಣೆಯಲ್ಲಿ ನಾನು ಒಂದು ಆಕ್ಷೇಪಣೆಯನ್ನು ಸಲ್ಲಿಸ್ತೀನಿ. ಮೇಲ್ಮನವಿದವರು ಅಂದರೆ ವಿಚಾರಣೆ ಸಮಯದಲ್ಲಿ ನಾನು ಹಾಜರಾಗಿರ್ತೀನಿ. ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡುವ ನೌಕರರು ಮಾಹಿತಿ ಕೋರಿ ಅರ್ಜಿ ಸಲ್ಲಿಸಿದಾಗ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಮಾಹಿತಿಯನ್ನು ಕೊಡದೆ ನಿರ್ಲಕ್ಷ್ಯ ತೋರಿರುತ್ತಾರೆ. ಇದನ್ನು ಪ್ರಶ್ನಿಸಿ ಪ್ರಥಮ ಮೇಲ್ಮನವಿ ಅರ್ಜಿ ಸಲ್ಲಿಸಿದಾಗ ಮೇಲ್ಮನವಿ ವಿಚಾರಣೆಗೆ ಖುದ್ದಾಗಿ ಕರೆದು ಮೇಲಧಿಕಾರಿಗಳು ಅವರ ಕಚೇರಿಯ ಒಳಗಡೆ ಬಾಯಿಗೆ ಬಂದಂತೆ ಬೈತಾರೆ, ಎದುರಿಸ್ತಾರೆ, ಬೆದರಿಸ್ತಾರೆ. ನಮ್ಮನ್ನು ಕೀಳು ಮಟ್ಟದಲ್ಲಿ ಕಾಣುವುದಲ್ಲದೆ ಆ ದಿನದ ಕರ್ತವ್ಯವೂ ಕೂಡ ನಮಗೆ ವ್ಯರ್ಥವಾಗುತ್ತದೆ. ಇದು ನಮ್ಮ ವೈಯಕ್ತಿಕ ಆಗಿರೋದ್ರಿಂದ ನಾನು ಆ ದಿವಸ ರಜಾ ಕಂಡು ಅಲ್ಲಿ ಹೋಗಿರ್ತೀನಿ. ಮಾಹಿತಿನೂ ಸಿಗೋದಿಲ್ಲ ಮತ್ತು ನಮಗೆ ಅವಮಾನ ಆಗುತ್ತೆ ಮತ್ತು ನಮಗೆ ಎದುರಿಸಿ ಬೆದರಿಸಿ ಮಾಡುವಂತಹ ಒಂದು ಪ್ರಕರಣಗಳು ನನಗೇ ಆಗಿರೋದ್ರಿಂದ ನನ್ನ ಅನುಭವನ ಇಲ್ಲಿ ಬರಿತೀನಿ. ಪ್ರಶ್ನಿಸಿ ಆದ್ದರಿಂದ ಮೇಲ್ಮನವಿ ಪ್ರಾಧಿಕಾರಸ್ಥರು ಕಚೇರಿ ಒಳಗಡೆ ನಾವು ಇರುವ ಕಡೆ ನಮಗೆ VC ಮುಖಾಂತರ ಮಾಹಿತಿಯನ್ನು ಕೇಳೋದಕ್ಕೆ, ಆಕ್ಷೇಪಿಸಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಈಗಾಗಲೇ ನಾವು ಸಾರ್ವಜನಿಕ ಸೇವೆಗಳ ಅಡಿಯಲ್ಲಿ ಪ್ರತಿದಿನ ಹಗಲು ರಾತ್ರಿ ಎನ್ನದೆ ದುಡಿಯುತ್ತಿರುವ ನೌಕರರಾಗಿದ್ದು ಮೇಲ್ಮನವಿ ವಿಚಾರಣೆಗೋಸ್ಕರ ಒಂದು ದಿನ ರಜಾ ಹಾಕಿಕೊಂಡು ಇವರ ಕಚೇರಿಗೆ ಹೋಗಲು ಸಾಧ್ಯವಾಗದೆ, ಆದ್ದರಿಂದ ಇದನ್ನೇ ಬಂಡವಾಳ ಮಾಡಿಕೊಂಡು ಅರ್ಜಿಗಳನ್ನು ವಿಲೇವಾರಿ ಮಾಡ್ತಾರೆ. ನಾವು ಹೋಗದೆ ನೋಟಿಸ್ ಕೊಡ್ತಾರೆ, ನಾವು ಅವತ್ತು ಹೋಗಿಲ್ಲ ಅಂತಂದರೆ ಒಂದೇ ನೋಟಿಸ್ಗೆ ಪ್ರಕರಣ ಇತ್ಯರ್ಥಪಡಿಸ್ಬಿಡ್ತಾರೆ. ಆದ್ದರಿಂದ ನಮಗೆ ಮಾಹಿತಿ ಸಿಗೋದಿಲ್ಲ. ಹಾಗಾಗಿ ಇದು ಹೆಚ್ಚು ಮಾಡುತ್ತಿರುವುದರಿಂದ ಮಾಹಿತಿ ಆಯೋಗದಲ್ಲಿ ಹೆಚ್ಚೆಚ್ಚು ಮಾಹಿತಿ ಆಯೋಗಕ್ಕೆ ಪ್ರಥಮ ಮೇಲ್ಮನವಿ, 2ನೇ ಮೇಲ್ಮನವಿ ಅರ್ಜಿಗಳು ಭಾಳಷ್ಟು ಜಾಸ್ತಿ ಆಗ್ತಾಯಿದ್ದಾವೆ. ಆದ ಕಾರಣ ಈ ಒಂದು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಆಯುಕ್ತರು, ನಾನು ಮನವಿ ಮಾಡ್ತಾ ಇರೋದು ಆಯುಕ್ತರಿಗೆ ಈ ಒಂದು VC ಮುಖಾಂತರ ಪ್ರಥಮ ವಿಚಾರಣೆ ನಡೆಸಲು ತಮ್ಮ ಕಡೆಯಿಂದ 4 ಸಾರಿಗೆ ನಿಗಮಗಳಿಗೆ ನೋಡಿ, ಸಾರಿಗೆ ಸಂಸ್ಥೆಯಲ್ಲಿ 4 ಸಾರಿಗೆ ನಿಗಮಗಳನ್ನು ಫಸ್ಟು KSRTC ಇತ್ತು, BMTC ಇರಲಿಲ್ಲ, ವಾಯು ಇರಲಿಲ್ಲ, ಈಶಾನ್ಯ ಇರಲಿಲ್ಲ. ಅದು ನಾನೇ ಪ್ರಪ್ರಥಮವಾಗಿ ಆನ್ ಬೋರ್ಡ್ ಮಾಡಿಸ್ದೆ. ಆನ್ ಬೋರ್ಡ್ ಅಂತಂದರೆ
ಆನ್ಲೈನಲ್ಲಿ ಕೂತಿದ್ದ ಜಾಗದಲ್ಲಿ ಕಂಪ್ಯೂಟರ್ನಲ್ಲಿ ಮೊಬೈಲಲ್ಲಿ ಅರ್ಜಿ ಹಾಕೋ ಥರ ಮಾಡಿಸಿದ್ದೆ, ನಾನೇ ಪ್ರಪ್ರಥಮವಾಗಿ ಮಾಡಿಸಿದ್ದು. ಅದೇ ರೀತಿ ಇದನ್ನು ಕೂಡ ವಿ ಸಿ ಅಂದರೆ ಮೊಬೈಲಲ್ಲಿ ಒಂದು ಲಿಂಕನ್ನು ಕಳಿಸ್ತಾರೆ. ಏನು ಮೀಟಿಂಗ್ ಮಾಡ್ತಾರೆ ಡಿವಿಷನ್ಗಳಲ್ಲಿ, ಡಿಪೋಗಳಲ್ಲಿ, ಇವರು ಯಾರೋ ಡಿಪೋ ಮ್ಯಾನೇಜರ್ಗಳು, ಅದೇ ರೀತಿ ನಮಗೂ ಕೂಡ ಒಂದು ಅವಕಾಶ ಮಾಡಿ ಲಿಂಕನ್ನು ಕಳಿಸಿ ನಾವು ಎಲ್ಲಿ ಇರ್ತೀವೋ, ಡ್ಯೂಟಿ ಮೇಲೆ ಇರಲಿ, ಮತ್ತೊಂದಿರಲಿ, ಮೂರಲ್ಲಿರಲಿ, ಎಲ್ಲನೇ ಇರಲಿ, ನಾವು ವಿ ಸಿ ಮುಖಾಂತರ ಅಟೆಂಡ್ ಆಗಿ ನಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿನ ಕೇಳ್ತೀವಿ ಮತ್ತು ಆಕ್ಷೇಪಣೆನ ನಾವು ವ್ಯಕ್ತಪಡಿಸ್ತೀವಿ ಅಂತೇಳಿ ನಾನು ಇದನ್ನು ಅವ್ರ ಮುಂದೆ ನಾನು ನನ್ನ ಅಳಲನ್ನು ಹೇಳ್ಕೊಂಡಾಗ ಆಯುಕ್ತರು ನನ್ನ ಅಳಲಿಗೆ ಸುಮಾರು ಈ ಆದೇಶವನ್ನು ಮಾಡಲು 2 ತಿಂಗಳು ಕಾಲ ತೆಗೆದವ್ರೆ. ಯಾಕೆಂದರೆ ಇದನ್ನು ಇದುವರೆಗೆ ಕಳಿಸ್ತಾರೆ, ಸರ್ಕಾರ ಕಳಿಸ್ತಾರೆ, ಅಲ್ಲಿಂದ ಒಪ್ಪಿಗೆ ತಗೋತಾರೆ. ಹೌದು, ಇದು ಎಲ್ಲ ಕಡೆ ನಡೀತಾ ಇರೋದ್ರಿಂದ ಇದನ್ನು ಒಪ್ಪಿಗೆ ಮಾಡ್ಬೋದು. ಅವ್ರಿಗೆ ಆದೇಶ ಮಾಡಿ ವಿಡಿಯೋ ಸಂವಾದದ ಮೂಲಕ ಮೇಲ್ಮನವಿಗಳನ್ನು ಇತ್ಯರ್ಥಪಡಿಸಲು ಅನುಕೂಲವಿದ್ದಲ್ಲಿ ನಡೆಸುವಂತೆ ಪ್ರತಿವಾದಿಗಳಾದ ಶ್ರೀ ಲತಾ ಟಿ ಎಸ್ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಮಂಡಳಿ ಕಾರ್ಯದರ್ಶಿ ಮೇಡಮ್ಗೆ ಒಂದು ಗೈಡ್ಲೈನ್ಸನ್ನು ಕೊಡ್ತಾರೆ. ಆದೇಶ ನೋಡಿ, ಇಲ್ಲಿ ಆದೇಶ ಕಾಪಿ. ಇದ್ರ ಪ್ರಕಾರ ಇದನ್ನು ಪರಿಗಣಿಸಿ ಇದು ಬಂದ್ಬಿಟ್ಟು ಆದೇಶ ಆಗಿದ್ದು ನಮಗೆ 30ನೇ ತಾರೀಕು 30/6/2025 ಇದು ನಮಗೆ ಈ ಅಂಚೆ ಕಚೇರಿ ಮುಖಾಂತರ ಶನಿವಾರ ಬಂದಿರುತ್ತೆ. ಆದೇಶ ಆಗಿರೋದು 30ನೇ ತಾರೀಕು, ನಮಗೆ ಸೋಮವಾರ ಬಂದಿರುತ್ತೆ. ಸೋಮವಾರ ಬಂದಿದ ನಂತರ ಇವತ್ತೇನೇ 9ನೇ ತಾರೀಕು, ಇವತ್ತು ಮಂಗಳವಾರ 9ನೇ ತಾರೀಕು ಈ ಥರ ಆದೇಶ ಮಾಡಿರ್ತಾರೆ. ಈ ಆದೇಶ ಏನು ಅಂತಂದರೆ, ಇನ್ನು ಮುಂದೆ ಸಾರ್ವಜನಿಕ ಮಾಹಿತಿ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಸ್ಥರು ಮುಂದೆ ನಾವು ಹೋಗಂಗಿಲ್ಲ. ಮೊಬೈಲಲ್ಲಿ ಮನೆಯಲ್ಲೇ ಕೂತ್ಕೊಂಡು ಈ ವಿಡಿಯೋ ಮುಖಾಂತರ ನಾನಿವಾಗ ಏನು ಮಾತಾಡ್ತಿದ್ದೀನಿ ಅದೇ ರೀತಿ ವಿಡಿಯೋ ಕಾನ್ಫರೆನ್ಸಲ್ಲಿ ನಮ್ಮ ಮಾಹಿತಿ ಹಕ್ಕು ಕಾಯ್ದೆಯನ್ನು ನಮ್ಮ ಮೇಲ್ಮನವಿನ ಮನೆಯಲ್ಲೇ ಕೂತ್ಕೊಂಡು ನಾವು ಇದ್ದಿದ್ದ ಸ್ಥಳದಿಂದ ವಿಚಾರಣೆಗೆ ಹಾಜರಾಗ್ಬೋದು. ಅದು ಪ್ರಪ್ರಥಮವಾಗಿ ಸಾರಿಗೆ ಸಂಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸತಾಯಗತಾಯ ಅನುಷ್ಠಾನ ಮಾಡಿರ್ತಕ್ಕಂಥ ಹೆಮ್ಮೆ ನನಗಿವತ್ತಿದೆ ಸ್ನೇಹಿತರೆ. ಹಾಗಾಗಿ ಇದರಲ್ಲಿ ಇರ್ತಕ್ಕಂಥ ಒಂದು ಆದೇಶ ಏನಂತಂತಾರೆ, ಮೇಲಿನ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಹಕ್ಕು ಅಧಿನಿಯಮ 2005 ಕಾಲಂ 19/1 ಅಡಿಯಲ್ಲಿ ಸಲ್ಲಿಸಿರುವ ಪ್ರಥಮ ಮೇಲ್ಮನವಿಗಳನ್ನು ವಿಚಾರಣೆ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಅನುಕೂಲವಿದ್ದಲ್ಲಿ ವಿಚಾರಣೆಯನ್ನು ವಿಡಿಯೋ ಸಂವಾದದ ವಿ ಸಿ ಮುಖಾಂತರ ನಡೆಸುವಂತೆ ಮಾನ್ಯ ರಾಜ್ಯ ಮಾಹಿತಿ ಆಯುಕ್ತರು ಕರ್ನಾಟಕ ಮಾಹಿತಿಗಾರರು ನಿರ್ದೇಶನ ನೀಡಿರ್ತಾರೆ. ಇದೇ ನನ್ನ ಪ್ರಕರಣದ ಸಂಖ್ಯೆ ಇಲ್ಲಿ ಹಾಕಿರ್ತಾರೆ ಈ ಪತ್ರದಲ್ಲಿ. ಸ್ನೇಹಿತರೆ, ಇದನ್ನು ಕಾಪಿ ಮಾಡಿ ಕಟ್ ಮಾಡಿ ನನ್ನ ಹೆಸರನ್ನು ತೆಗೆದುಬಿಟ್ಟು ಎಲ್ಲ ಕಡೆನೂ ಪಬ್ಲಿಷ್ ಮಾಡಬೇಡಿ. ಯಾಕೆಂದರೆ ನಾನು ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಆದೇಶನ ಮಾಡಿಸೋದಕ್ಕೆ ಸತಾಯಗತಾಯ ಬಹಳಷ್ಟು ಕಷ್ಟ ಬಿದ್ದಿದ್ದೀನಿ. ಯಾಕೆಂದರೆ ನನಗೆ ಭಾಳಷ್ಟು ಕಡೆ ಈ ಒಂದು ಅನುಭವ ಆಗಿದೆ. ಮಂಗಳೂರಲ್ಲಿ ಅರ್ಜಿ ಹಾಕಿದ್ರೆ ನಮ್ಮ ಮಾಹಿತಿ ಕೊಡೋದಿಲ್ಲ, ದಾವಣಗೆರೆಯಲ್ಲಿ ಅರ್ಜಿ ಹಾಕಿದರೆ ಮಾಹಿತಿ ಕೊಡೋದಿಲ್ಲ. ನಾನು ಪ್ರಥಮ ಮೇಲ್ಮನವಿಗೆ ಇಲ್ಲಿಗೆ ಬರಲಿ ಅಂತಲೇ ಮಾಹಿತಿ ಕೊಡೋದಿಲ್ಲ ಅವರು, ಅರ್ಜಿ ಹಾಕ್ಬಾರ್ದವ್ರದ್ದು ಅಂತ. ನಾನು ಇಲ್ಲಿಂದ ರಜೆ ಹಾಕ್ಬಿಟ್ಟು ಮಂಗಳೂರಿಗೆ ಹೋಗೋಕ್ಕಾಗುತ್ತಾ, ಅಥವಾ ಮಂಗಳೂರಲ್ಲಿ ಇರ್ತಕ್ಕಂಥವ್ರು ಬೆಂಗಳೂರಿಗೆ ಬರೋಕ್ಕಾಗುತ್ತಾ? ದಾವಣಗೆರೆ ವಿಭಾಗ, ಮಂಗಳೂರು ವಿಭಾಗ, ಅಲ್ಲಿ ಇಲ್ಲಿ ಎಲ್ಲ ಇರ್ತಕ್ಕಂಥ ನೌಕರರು ಮಾಹಿತಿ ಕೇಳಿದ್ರೆ ಬೆಂಗಳೂರು ಕೇಂದ್ರ ಕಚೇರಿನಲ್ಲಿ ಮಾಹಿತಿ ಕೊಡೋದಿಲ್ಲ. ಯಾಕೆಂದರೆ ಅವರು ಇಲ್ಲಿಗೆ ಮೇಲ್ಮನವಿ ಹಾಕೊಂಡು ಬರಲಿ, ಆಮೇಲೆ ನೋಡೋಣ ಅಂತ ಸಾರ್ವಜನಿಕ ಮಾಹಿತಿಯರು ಉಡಾಫೆ ಥರ ಮಾಹಿತಿ ಕೊಡದೇ ಇರೋದ್ರಿಂದ ಅವರು ಅಲ್ಲಿಂದ ಬರೋದಿಲ್ಲ, ನಾವು ಮಾಹಿತಿ ಕೊಡೋದಿಲ್ಲ, ಆಮೇಲೆ ಅವರು 2ನೇ ಮೇಲ್ಮನವಿಗೆ ಹೋಗೋದಿಲ್ಲ. ಈ ರೀತಿ ಆಗಿರೋದ್ರಿಂದ ಸರಿಯಾದ ರೀತಿ ಮಾಹಿತಿ ಸಿಗದೇ ಇರೋದನ್ನು ಎಲ್ಲನಾಗಿರಲಿ, ಯಾವ ಸಾರಿಗೆ ನೌಕರರಾಗಿರಲಿ, ಸಾರ್ವಜನಿಕರಾಗಿರಲಿ, ಇನ್ನು ಮುಂದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 4 ನಿಗಮಗಳಿಗೂ ಕೂಡ ಇದು ಆದೇಶ ಅನ್ವಯ ಆಗುತ್ತೆ. ಇನ್ನು ಮುಂದೆ ಎಲ್ಲ ಪ್ರಥಮ ಮೇಲ್ಮನವಿ ವಿಚಾರಣೆಯನ್ನು ಯಾವುದೇ DC ಆಗಿರ್ಬೋದು, DTO ಆಗಿರ್ಬೋದು, ಅಥವಾ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಸ್ಥರು ಅಂತ ಯಾರ್ಯಾರನ್ನ ಅಪಾಯಿಂಟ್ ಮಾಡಿದಾರೋ ಆ ಒಂದು ನೇಮ್ ಯಾರಿಗಿದೆಯೋ ಅವರೆಲ್ಲರೂ ಕೂಡ ಇನ್ನು ಮುಂದೆ VC ಮುಖಾಂತರನೇ ಮಾಡ್ಬೋದು. ಅಂದರೆ ಅನುಕೂಲ ಇಲ್ಲ ಅಂತಂದರೆ ಖುದ್ದಾಗೂ ಕೂಡ ಹೋಗ್ಬೋದು. ಈಗ ಮಾಹಿತಿ ಆಯೋಗದಲ್ಲಿ ನನಗಿವಾಗ ನಾಳೆ ಒಂದು 4 ಕೇಸ್ ಇದ್ದಾವೆ. VC ಮುಖಾಂತರ VC ಲಿಂಕ್ ಕಟ್ಟಿದ್ದಾರೆ. VC ಮುಖಾಂತರ ಆದರೂ ಅಟೆಂಡ್ ಆಗಿ, ಅಥವಾ ನೀವು ಇದ್ರ ಮುಖಾಂತರ ಅಟೆಂಡ್ ಆಗಿ ಅಂತ ಹೇಳಿರ್ತಾರೆ. ತಮಗೆ ತೋರಿಸ್ಬಿಡ್ತೀನಿ.
ನೋಡಿ, ಇಲ್ಲಿದೆ ನೋಡಿ, ನಾಳೆ ವಿಚಾರಣೆ ಇದು. ಕಾಣಿಸ್ತು ಅಂತ ಕಾಣಿಸುತ್ತೆ ನೋಡಿ. ಇಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮೂಲಕ ಹಾಜರಾಗುವುದು ಅಥವಾ ಖುದ್ದಾಗಿ ಕೂಡ ವಿಚಾರಣೆಗೆ ಹಾಜರಾಗುವುದು ಅಂತೇಳಿ ಈ ಒಂದು ಆದೇಶನ ಮಾಡಿರ್ತಾರೆ. ಇದೇ ರೀತಿ ಇನ್ನು ಮುಂದೆ KSRTCನಲ್ಲೂ ವಿಚಾರಣಾ ನೋಟಿಸನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ಒಂದು ಆದೇಶವನ್ನು ನಾನು ಬಹಳ ಕಷ್ಟ ಬಿದ್ದು ಮಾಹಿತಿಯನ್ನು, ದಾಖಲೆಗಳನ್ನ ತಗೊಳ್ಳೋದಕ್ಕೆ ಸಾರಿಗೆ ನೌಕರರಿಗೆ ಅನುಕೂಲವಾಗುವಂತೆ ಈ ಒಂದು ಆದೇಶವನ್ನು ಮಾಡಿಸಿದ್ದೀನಿ. ಮತ್ತು ಈ ಏನು ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಆನ್ಲೈನಲ್ಲೇ ಕುಳಿತನಲ್ಲೇ ನಾವು ಅರ್ಜಿನ ಹಾಕುವಂಥ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಅದೆಲ್ಲ ಸಾರಿಗೆ ನೌಕರರು ಇನ್ನೂ ಕೂಡ ಬಳಸ್ಕೊಳ್ತಾ ಇಲ್ಲ. ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ ಸಿಗದೇ ಇರೋದ್ರಿಂದ ಸರ್ಕಾರ ಆನ್ಲೈನನ್ನು ಆನ್ಲೈನ್ ಇದನ್ನು ನಾವು ಮನೆಯಲ್ಲೇ ಕೂತ್ಕೊಳ್ಳೋದನ್ನು, ಪೇಮೆಂಟ್ ಮಾಡೋದನ್ನು ಎಲ್ಲನೂ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ನಮ್ಮ ಸಾರಿಗೆ ನೌಕರರು ಅದನ್ನು ಉಪಯೋಗಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು ವಿಚಾರವೇನೆಂದರೆ, ಇಷ್ಟೆಲ್ಲ ಮಾಡಿದ್ಮೇಲೆ ನಾವೊಂದು ಮನವಿ ಕೊಟ್ಟರೆ, ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಯಾವುದೇ ಪ್ರಾಧಿಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟರೆ, ಇವತ್ತು ಯಾರೋ ಫೋನ್ ಮಾಡಿದರು, 30 ದಿವಸದೊಳಗಡೆ ಮನವಿ ಕೊಟ್ಟರೆ ಅದನ್ನು ಯಾವ ರೀತಿ ಕ್ರಮ ತಗೋಬೇಕು ಅಂತ ಸರ್ಕಾರಿ ಆದೇಶ ಕೊಡಿ ಅಂತೇಳಿ ನೋಡಿ. ಇದೇ ಆದೇಶ ಸಂಖ್ಯೆ, ಇದೇ ಆದೇಶ ನೋಡಿ. ಈ ಆದೇಶದಲ್ಲಿ ಏನು ಹೇಳುತ್ತೆ ಅಂದರೆ, ಸರ್ಕಾರ ಆದೇಶ ಸಂಖ್ಯೆ CHASU-E 06 ಅಂದರೆ 06 PGA 2025 ಬೆಂಗಳೂರು ದಿನಾಂಕ 23/5/2025 ಈ 5ನೇ ತಿಂಗಳಲ್ಲಿ ಮಾಡಿರ್ತಕ್ಕಂಥದ್ದು. ಇದು ಮೇಲಿನ ಪ್ರಸ್ತಾವನೆ ವಿವರಿಸಿದ ಅಂಶಗಳನ್ನು ಇಲ್ಲಿ ಕೇಂದ್ರ ಸರ್ಕಾರದ ಪರಿಷ್ಕೃತ ಮಾರ್ಗಸೂಚಿಯನ್ನು ಕೇಂದ್ರ ಸರ್ಕಾರದ ಆ ಮಾರ್ಗಸೂಚಿಯನ್ನು ಅನ್ವಯ ರಾಜ್ಯದ ವಿವಿಧ ಇಲಾಖೆಯಲ್ಲಿ ಅಧೀನ ಇಲಾಖೆಗಳಲ್ಲಿ ಸ್ವಾಯತ್ತ ಸಂಸ್ಥೆ, ನಿಗಮಗಳು, ಮಂಡಳಿಗಳು, ಪ್ರಾಧಿಕಾರಗಳು ಹಾಗೂ ಅನುದಾನಿತ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು, ಸಾರ್ವಜನಿಕ ಉದ್ಯಮಗಳು ಸೇರಿದಂತೆ ಎಲ್ಲ ಸರ್ಕಾರಿ ಅನುದಾನಿತ ಹಾಗೂ ಅರೆ ಸರ್ಕಾರಿ ಸಂಸ್ಥೆಗಳನ್ನೆಲ್ಲ ಸೇವೆ ಸಲ್ಲಿಸುವ ಹಾಗೂ ಯೋಜನೆಗಳಿಗೆ ಸಂಬಂಧಿಸಿದಂತೆ ಸ್ವೀಕೃತವಾಗುವ ಸಾರ್ವಜನಿಕ ಕುಂದುಕೊರತೆ ಹಾಗೂ ಮನವಿಗಳನ್ನು, ಅಂದರೆ ನಾವು ಏನು ಮನವಿ ಕೊಡ್ತೀವೋ, ದೂರು ಕೊಡ್ತೀವೋ, ಕುಂದುಕೊರತೆಗಳು ಸಂಬಂಧಪಟ್ಟಂಗೆ ಏನು ಕೊಡ್ತೀವೋ ಅವುಗಳನ್ನು ತ್ವರಿತವಾಗಿ, ಗುಣಾತ್ಮಕವಾಗಿ ಹಾಗೂ ನಾಗರಿಕರಿಗೆ ತೃಪ್ತಿಕರವಾಗಿ ಆಯಾ ವಿಷಯಗಳ ಬಗೆಗಿನ, ನಾವು ಏನೋ ಒಂದು ಬರೆದ್ರೆ ಅವರೇನೋ ಒಂದು ಕೊಟ್ಟಿರ್ತಾರೆ, ಅದನ್ನು ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬಗೆಗಿನ ಕಾಯ್ದೆಯನ್ನು, ನಿಯಮ ಹಾಗೂ ಸರ್ಕಾರಿ ಆದೇಶದ ಸಂಖ್ಯೆ ಅನುಸಾರ ಪರಿಣಾಮಕಾರಿಯಾಗಿ ವಿಲೆಗೊಳಿಸಲು ಈ ಕೆಳಕಂಡಂತೆ 21 ದಿನಗಳ ಗರಿಷ್ಠ ಕಾಲಮಿತಿ ನಿಗದಿಗೊಳಿಸಲಾಗಿದೆ. 30 ದಿವಸನೂ ಅಲ್ಲ, ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ 30 ದಿವಸ ಅಂತೇಳಿದೆ. 21 ದಿವಸ ನೋಡಿ, 21 ದಿವಸ ಸ್ನೇಹಿತರೆ. ನಾವೇನು ಮನವಿ ಕೊಡ್ತೀವಲ್ಲ, ಅದನ್ನು ಬರೀ 21 ದಿವಸದೊಳಗಡೆ ಅವರು ಹಿಂಬರಹ ಕೊಡಬೇಕು ನಮಗೆ. ಇದೇ ಆದೇಶ, ಸರ್ಕಾರಿ ಆದೇಶ ಸಂಖ್ಯೆ. ಹಾಗಾಗಿ ಒಂದು ಹಂತವಾರು ಮಾಡಿದ್ದಾರೆ. L1 ಹಂತದ ಕ್ಷೇತ್ರದ ಅನುಷ್ಠಾನಾಧಿಕಾರಿಗಳು, ಅವ್ರಿಗೆ ಸಂಬಂಧಪಟ್ಟಿರೋದು ಅರ್ಜಿ ತೊಗೊಂಡಿರ್ತಕ್ಕಂಥ ವ್ಯಕ್ತಿ 7 ದಿನದೊಳಗಡೆ ಅವ್ರಿಗೆ ಬರುತ್ತಾ, ಅವ್ರ ಹತ್ರ ಆಗುತ್ತಾ ಇಲ್ವಾ ಅನ್ನೋದನ್ನು 7 ದಿನದೊಳಗಡೆ ಮಾಡಬೇಕಾಗತ್ತೆ. ಎರಡನೇ ಹಂತದ ಕ್ಷೇತ್ರ ಅನುಷ್ಠಾನಾಧಿಕಾರಿಗಳು, ಅವರು ಕೂಡ 7 ದಿನ. ಮೂರನೇ ಹಂತದ 7ನೇ ಟೋಟಲಾಗಿ 3 ಹಂತ ಮಾಡಿದರೆ 21 ದಿವಸಕ್ಕೆ ನಮಗೆ ಅಂತಿಮವಾಗಿ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಆದ್ದರಿಂದ ಸಾರ್ವಜನಿಕ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯನ್ನು ತಂತ್ರಾಂಶದಲ್ಲಿ ಈಗ ಅಳವಡಿಸಬೇಕು. ಅಂದರೆ ಈ ಆಫೀಸ್ ಅಂತ ಹೇಳಿ ಸರ್ಕಾರ ಮಾಡಿದೆ, ಈ ಆಫೀಸಲ್ಲಿ ಒಂದು ನಂಬರನ್ನು ಕ್ರಿಯೇಟ್ ಮಾಡಬೇಕು, ಅಲ್ಲಿ ಈ ಆಫೀಸ್ನಲ್ಲಿ ಬರಬೇಕು, ನಮ್ಮ ಮೊಬೈಲ್ ನಂಬರನ್ನು, ರಿಜಿಸ್ಟರ್ಡ್ ಮೊಬೈಲ್ ನಂಬರನ್ನು ಕೊಟ್ಟರೆ ನಾವು ಆನ್ಲೈನಲ್ಲೇ ನಮ್ಮ ದೂರು ಎಲ್ಲಿದೆ, ಯಾರ ಹತ್ರ ಇದೆ, ಏನಾಗ್ತಾಯಿದೆ ಅಂತ ನಾವು ಚೆಕ್ ಮಾಡ್ಕೋಬೋದು. ಅಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಆನ್ಲೈನ್ಗೆ ಅಪ್ಲೋಡೇ ಮಾಡೋದಿಲ್ಲ, ಅದನ್ನು ಮಾಡಬೇಕು ಅಂತ ಹೇಳಿದೆ. ಹಾಗಾಗಿ ಇಲಾಖೆಗಳಡಿಯಲ್ಲಿ ಮ್ಯಾಪ್ ಆಗಿರುವ L1, L2, L3 ಹಂತದ ಅಧಿಕಾರಿಗಳ ಮೇಲಿನ ಕಾಲಾವಧಿಯನ್ನು ನಿಗದಿಪಡಿಸಲು ಮುಖ್ಯ ಆಡಳಿತ ಕೇಂದ್ರ ಇರುವ ಅಗತ್ಯ ಕ್ರಮ ವಹಿಸುವುದು.
ಅಂಥೇಳಿ ಸರ್ಕಾರದ ಎಲ್ಲ ಕಾರ್ಯದರ್ಶಿಗಳಿಗೆ ಮತ್ತು ಎಲ್ಲ ಇವ್ರುಗಳಿಗೆ ಒಂದು ಇದನ್ನು ಪತ್ರವನ್ನು ಬರೆದಿರ್ತಾರೆ. ಯಾರು? ಕರ್ನಾಟಕ ರಾಜ್ಯಪಾಲರ ಆದೇಶದವರ ಹೆಸರಿನಲ್ಲಿ ಉಮಾದೇವಿ, ಸರ್ಕಾರ 10ನೇ ಕಾರ್ಯದರ್ಶಿ ಸಿಹಾಸುಯಿ. ಈ ಆಡಳಿತ ದೂರು ಕುಂದುಕೊರತೆಗಳು 23/5/2025 ನೋಡಿ ಈ ಒಂದು ಪತ್ರವನ್ನು ಬರೆದಿದ್ದಾರೆ ಸ್ನೇಹಿತರೆ. ಇದನ್ನು ಎಷ್ಟೋ ಜನ, ಎಷ್ಟೋ ಸಾರ್ವಜನಿಕ, ಎಷ್ಟೋ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಒಂದು ಪತ್ರ ಕೊಟ್ಟರೆ ಮೂಲೆಗೆ ಡಸ್ಟ್ಬಿನ್ಗೆ ಹಾಕ್ತಾರೆ. ಆ ಕಾಲ ಹೋಯ್ತು. ಇದು ಆವಾಗಿಂದ ಇದೆ, ಬಟ್ ಇದನ್ನು ಕಾರ್ಯಗತಕ್ಕೆ ತರ್ತಾ ಇಲ್ಲ. ಇದನ್ನು ಇನ್ನು ಮುಂದೆ ಕೇಳಬೇಕಾಗುತ್ತೆ. ಈ ಒಂದು ಸರ್ಕ್ಯುಲರ್ನ ನಾನು ಗ್ರೂಪಲ್ಲಿ ಹಾಕ್ತೀನಿ. ತಮಗೆ ಬೇಕಾಗಿರೋರು ಎಲ್ಲರೂ ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಬರೀ KSRTC ಅಲ್ಲ, ಬೇರೆ ಎಲ್ಲಾದರೂ ಮನವಿ ಕೊಟ್ಟರು, ಪತ್ರ ಕೊಟ್ಟರು ನೀವು ಅದ್ರ ಮೇಲೆ ಕೇಳ್ಕೊಬೋದು. ಪದೇ ಪದೇ ಈ ಒಂದು ಮನವಿ ಪತ್ರನ ಕೊಡಿ ಅಂತೇಳಿ ನನಗೆ ಫೋನ್ ಮಾಡಬೇಡಿ ದಯವಿಟ್ಟು. ನಾನು ಹಾಕಿರ್ತಕ್ಕಂಥ ಗ್ರೂಪಲ್ಲಿ ಬಹಳ ಮುಖ್ಯವಾದ ಮಾಹಿತಿಗಳಾಗ್ತೀನಿ. ದಯವಿಟ್ಟು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಪ್ರಿಂಟ್ ತೊಗೊಳ್ಳಿ. ಅದು ಬಿಟ್ಬಿಟ್ಟು ಸುಮ್ಮನೆ ಏನೋ ಹಾಕಿದ್ದನ್ನ ನೋಡ್ತೀನಿ, ಮತ್ತು ಅದನ್ನು ಓದೋದೇ ಇಲ್ಲ. ಓದೋದನ್ನು ಕಲ್ತ್ಕೊಳ್ಳಿ, ಅದರಲ್ಲಿ ಏನಿರುತ್ತೆ ಅಂತ ನಾನಾದರೂ ತಿಳ್ಕೊಳ್ಳಿ. ನೆಕ್ಸ್ಟು ನಾನು ಇವಾಗ ಏನು ಮನವಿ ಕೊಟ್ಟಿದ್ನಲ್ಲ, ಆ ಮನವಿಗೆ ಸಂಬಂಧಪಟ್ಟಂಗೆ ನಾನೀಗ ಹೇಳ್ತೀನಿ. ಅವ್ರು ಏನು ಹೇಳ್ತಾರೆ, ನಾಗರಿಕರಿಗೆ ತೃಪ್ತಿಕರವಾದ ಆಯಾ ವಿಷಯಗಳ ಅನುಗುಣಂತೆ ಮಾಹಿತಿನ ಪತ್ರದ ಮೇಲೆ ಮಾಹಿತಿ ಕೊಡಬೇಕು ಅಂತ ಹೇಳ್ತಾರೆ. ನೋಡಿ, ನಾನು ಬೆಂಗಳೂರು ಕೇಂದ್ರೀಯ ವಿಭಾಗದಲ್ಲಿ ಒಂದು ಮನವಿ ಪತ್ರನ ಕೊಟ್ಟಿರ್ತೀನಿ. ಯಾರ್ದೋ ಒಂದು ಮನವಿ ಪತ್ರನ ದೂರು ಕೊಟ್ಟಿರ್ತೀನಿ ಇವ್ರಿಗೆ. ಈ ದೂರಿನ ಅನ್ವಯ 30 ದಿವಸ ಆದ್ರೂ ಇವರು ಮನವಿ ಇದಕ್ಕೆ ಇದು ಮಾಡೋದಿಲ್ಲ. ನಾನೇನು ಮಾಡ್ತೀನಿ, ಮಾಹಿತಿ ಹಕ್ಕು ಕಾಯ್ದೆಗಳಲ್ಲಿ ಅರ್ಜಿ ಸಲ್ಲಿಸ್ತೀನಿ 28/2025. ಆ ಮಹಾನ್ ವ್ಯಕ್ತಿ ಅದು ಯಾರು ಟೈಪ್ ಮಾಡಿದ್ರೋ ಗೊತ್ತಿಲ್ಲ, ಇವರೇನು ವಿದ್ಯಾವಂತರ ಏನೋ ಅಂತ ಗೊತ್ತಿಲ್ಲ. ಭಾಳಷ್ಟು ಬೇಜಾರಾಗುತ್ತೆ ಸ್ನೇಹಿತರೆ. ಏನು ಹೇಳ್ತಾರೆ, ಅರ್ಜಿಯಲ್ಲಿ ಕೋರಿರುವ ವಿಷಯವು ಮಾಹಿತಿ ದಾಖಲೆಗಳು ಹೆಚ್ಚಿನ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿರೋದಿಲ್ಲ. ಏನ್ರಿ ನಿಮಗೆ ತಲೆ ಇದೆಯಾ? ನಾನೇ ಕೊಟ್ಟಿರ್ತಕ್ಕಂಥ ಅರ್ಜಿ, ಈ ಅರ್ಜಿ ಇದ್ರ ಮೇಲೆ ಇರ್ತಕ್ಕಂಥ ಅಂಶಗಳನ್ನ ಪರಿಗಣಿಸಿ ಇದ್ರ ಮೇಲೆ ಏನು ಕ್ರಮ ತೊಗೊಂಡಿದ್ದೀರಿ ಅಂತ ಕೇಳ್ತಿದ್ದೀನಿ. ನಾನು ನಿಮ್ಮನೆ ಆಸ್ತಿ ಏನಾದರೂ ಕೇಳಿದರೆ ಅದು ಸಾರ್ವಜನಿಕ ಹಿತಾಸಕ್ತಿ ಅಲ್ಲ ಅಂತ ಹೇಳ್ಬೋದು ನೀವು. ನಾನೇ ಕೊಟ್ಟಿರ್ತಕ್ಕಂಥ ಅರ್ಜಿ, ಆ ಅರ್ಜಿ ಮೇಲೆ ನಾನು ಕೊಟ್ಟಿರ್ತಕ್ಕಂಥ ಅರ್ಜಿಲಿರ್ತಕ್ಕಂಥ ಇವುಗಳನ್ನ ನೀವು ಏನು ಕ್ರಮ ತೊಗೊಂಡಿದ್ದೀರಾ ಅಂತ ಕೇಳಿದ್ರೆ ಇದಕ್ಕೆ ನಮ್ಮ ಸಾರ್ವಜನಿಕ ಮಾಹಿತಿ ಆಡಳಿತಾಧಿಕಾರಿಗಳು ಸಹಿ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಅವ್ರು ಯಾರೋ ಟೈಪ್ ಮಾಡಿದ್ರು, ಇವರು ಅಟ್ಲೀಸ್ಟ್ ಓದಬೇಕಲ್ವಾ? ಹಿಂದಿನ ವಿಡಿಯೋದಲ್ಲೇ ಹೇಳಿರ್ತೀನಿ ಬಿಡಿ, ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಏನು ಮಾಹಿತಿ ಗೊತ್ತಿಲ್ಲ ಅಂತೇಳಿ ನನಗೆ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಅರ್ಜಿಯಲ್ಲಿ ಕೋರಿರುವ ವಿಷಯದ ಮಾಹಿತಿ ದಾಖಲೆಗಳು ಹೆಚ್ಚಿನ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿ ಬಂದಿರುವುದಿಲ್ಲ ಅಂದರೆ ಏನ್ರಿ ಅರ್ಥ? ಏನಾದರೂ ನಿಮಗೆ ಮ್ಯಾನಸ್ ಆದರೂ ಇದೆಯಾ? KSRTCನಲ್ಲಿ ಒಂದು ಹುದ್ದೆನಲ್ಲಿ ಕೂತ್ಕೊಂಡಿರ್ತೀರ. ಹಾಗಾಗಿ ಭಾಳ ಇದನ್ನೆಲ್ಲ ತಾವು ಗಂಭೀರವಾಗಿ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಾಗ ಭಾಳ ಸರಿಯಾದ ರೀತಿ ಮಾಹಿತಿಯನ್ನು ಕೊಡಿ. ಇನ್ನು ಮುಂದೆ ಸರಿಯಾದ ರೀತಿ ಮಾಹಿತಿ ಕೊಟ್ಟಿಲ್ಲ ಅಂದರೆ ದಂಡ ಆಗುತ್ತೆ, ಶಿಸ್ತು ಕ್ರಮ ಜಾರಿ ಆಗುತ್ತೆ. ಎಲ್ಲ ಕಡೆ ಮಾಹಿತಿ ಆಯುಕ್ತರುಗಳು ಮೀಟಿಂಗ್ ಮಾಡ್ತಾರೆ. ನಿನ್ನೆ ರಾಮನಗರದಲ್ಲಿ ಮಾಡಿದ್ದಾರೆ, ಬೆಂಗಳೂರಲ್ಲೂ ಮಾಡ್ತಾರೆ. ನಮ್ಮ KSRTCಗೂ ಹೇಳಿದ್ದೀನಿ, KSRTCಗೂ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ದೀನಿ. ಎಲ್ಲಿರ್ತಕ್ಕಂಥ ಸಾರ್ವಜನಿಕ ಮಾಹಿತಿಗಳಿಗೆ ಟ್ರೈನಿಂಗ್ ಕೊಡಿ ಅಂತ ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ನೋಡೋಣ. ನೋಡಿ, ದೂರುದಾರರಿಗೆ ಅಂತಿಮ ವರದಿ ಮಾಹಿತಿ ನೀಡುವುದು ಸುಪ್ರೀಂ ಕೋರ್ಟ್ ಆದೇಶ. ನೋಡಿ, ಪೇಪರಲ್ಲಿ ಬಂದಿರ್ತದೆ. ಈಗ ನಾನು ಒಂದು ದೂರನ ಅರ್ಜಿಯನ್ನು ಕೊಟ್ಟಿರ್ತೀನಿ. ಆ ದೂರಿನ ಮೇಲೆ ಮಾಹಿತಿ ಹಕ್ಕು ಕಾಯ್ದೆಯಲ್ಲೇ ಅರ್ಜಿ ಸಲ್ಲಿಸಬೇಕು ಅಂತ ಏನಿಲ್ಲ. ಈಗ ಸರ್ಕಾರದ ಸುತ್ತೋಲೆ ಹೇಳಿದ್ದೀನಿ. ಈ ಸುತ್ತೋಲೆ ಅನ್ವಯ ನಾನೊಂದು ದೂರು ಕೊಟ್ಟಿರ್ತೀನಿ. ಈಗ ಏನು ಅಂತಂದರೆ, ನಾನೊಂದು ಈಗ ಮೊನ್ನೆ ಬೆಂಗಳೂರು ಕೇಂದ್ರೀಯ ವಿಭಾಗ ಘಟಕ 1ರಲ್ಲಿ ಒಂದು ಫೋನ್ಪೇ ಹಗರಣಕ್ಕೆ ಸಂಬಂಧಪಟ್ಟಂಗೆ ಒಂದು ದೂರನ್ನು ಕೊಟ್ಟಿರ್ತೀನಿ. ಆ ದೂರಿಗೆ ಸಂಬಂಧಪಟ್ಟಂಗೆ ನಾನು RTIನಲ್ಲೇ ಕೇಳೋ ಅವಶ್ಯಕತೆ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ. ಆ ದೂರಿನಲ್ಲಿ ಏನೇನು ಕ್ರಮ ತೊಗೊಂಡಿದ್ದೀರಿ, ಅದರ ಮೇಲೆ ಯಾವ್ಯಾವ ರೀತಿ ಕೆಲಸ ಮಾಡಿದ್ದೀರಿ, ಆ ದೂರ ಪರಿಗಣಿಸಿ ಅದೆಲ್ಲ ಪೂರ್ತಿ ದಾಖಲೆಗಳನ್ನ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟು CRPC ಸೆಕ್ಷನ್ 174(b) ಅನುಷ್ಠಾನ ಅಡಿಯಲ್ಲಿ ಸೆಕ್ಷನ್ 173(2)(2) ಈ ಇದರಲ್ಲಿ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಆದೇಶವನ್ನು ಮಾಡಿರ್ತಾರೆ. ಯಾರು ಅಂತಂದರೆ
ಪ್ರಶಾಂತ್ ಹೆಗಡೆ ಎಂಬುವವರು ಸಲ್ಲಿಸಿದ ತಕರಾರು ಅರ್ಜಿಯನ್ನು ಮಾನ್ಯ ಮಾಡಿರುವ ನ್ಯಾಯಮೂರ್ತಿ ಕೆ ನಟರಾಜನ್ ಅವರಿದ್ದ ಪೀಠ ಈ ಆದೇಶ ಮಾಡಿರ್ತಾರೆ. ಈ ಒಂದು ಆದೇಶನ ನಮ್ಮವ್ರಿಗೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ನಾವು ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲೇ ಹೋಗೋ ಅವಶ್ಯಕತೆ ಇಲ್ಲ. ಮಾಹಿತಿ ಆರ್ ಟಿ ಐನಲ್ಲಿ ಬಂದು ನಿಂತೀರಿ, ಆರ್ ಟಿ ಐಲಿ ಅರ್ಜಿ ಹಾಕಿದ್ರೆ ಆರ್ ಟಿ ಐಲಿ ಅರ್ಜಿ ಹಾಕ್ತೀರಾ, ನಮ್ಮ ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತೀರಿ. ದೂರು ಕೊಟ್ಟಿರ್ತಕ್ಕಂಥ ದೂರುಗಳಿಗೆ ಪರಿಗಣಿಸೋದಿಲ್ಲ. ಇನ್ನು ಹೆಂಗೆ ನಾವು ನಿಮ್ಮನ್ನು ಮಾಹಿತಿ ಕೇಳಬೇಕು, ನಾವು ಕೊಟ್ಟಿರ್ತಕ್ಕಂಥ ದೂರುಗಳ ಬಗ್ಗೆ ವಿಚಾರಿಸ್ಬೇಕು ಅಲ್ವಾ? ಇಲ್ಲಿ ಎಲ್ಲ ನಿಮ್ಮಲ್ಲೇ ಇದೆ. ಆರ್ ಟಿ ಐಲಿ ಅರ್ಜಿ ಹಾಕೋದು ಬೇಡ, ಆಯಿತು. ಈಗ ಹೈಕೋರ್ಟ್ ಆದೇಶದ ಪ್ರಕಾರ ನಮಗೆ ಹಿಂಬರ ಕೊಡಿ, ಸರ್ಕಾರದ ಆದೇಶದ ಪ್ರಕಾರ 30 ದಿವಸದೊಳಗೆ ಮಾಹಿತಿ ಕೊಡಿ, ಏನು ಮಾಡಿದ್ದೀರಾ ಅಂತ ಆಗುತ್ತಲ್ವ? ಯಾಕೆ ಆರ್ ಟಿ ಐಗೆ ಹೋಗ್ಬೇಕು, ಪ್ರಥಮ ಮೇಲ್ಮನವಿ ಅರ್ಜಿ ಸಲ್ಲಿಸ್ಬೇಕು, ಮಾಹಿತಿ ಆಯೋಗಕ್ಕೆ ಹೋಗ್ಬೇಕು? ಹೌದಲ್ವೇ? ಅದು ಬಿಟ್ಬಿಟ್ಟು ಮಾಹಿತಿ ಆಯೋಗದಲ್ಲಿ ಇವರು ಅಷ್ಟು ಅರ್ಜಿ ಸಲ್ಲಿಸ್ಬಿಟ್ಟವ್ರು, ಇಷ್ಟು ಅರ್ಜಿ ಸಲ್ಲಿಸ್ಬಿಟ್ರೆ ಯಾಕ್ರಿ ಹೇಳ್ತೀರಾ? ಕೊಟ್ಟಿರ್ತಕ್ಕಂಥ ದಾಖಲೆಗಳಿಗೆ ಇದು ದೂರುಗಳಿಗೆ ಹಿಂಬರಗಳನ್ನ ಕೊಡಿ. ಅದರಲ್ಲಿರ್ತಕ್ಕಂಥ ಏನು ನಡೆದಿಲ್ಲ ಅಂತ ಅಲ್ಲ, ತನಿಖೆ ಮಾಡಿರ್ತಕ್ಕಂಥ ದೂರುದಾರದ ದಾಖಲೆಗಳನ್ನ ಪೂರ್ಣ ಪ್ರಮಾಣದಲ್ಲಿ ಕೊಡಬೇಕು. ಆರ್ ಟಿ ಐನಲ್ಲಿ ಎಚ್ ಪ್ರಕಾರ ಕೊಡ್ತೀವಿ, ಜೆ ಪ್ರಕಾರ ಕೊಡ್ತೀವಿ, ಅವೆಲ್ಲ ಕತೆ ಹೇಳ್ತಾರೆ. ಆರ್ ಟಿ ಐಗೆ ಹಾಕಿದ್ರೆ ಇದರಲ್ಲಿ ಯಾವುದೂ ಹೇಳೋಂಗಿಲ್ಲ ಅರ್ಜಿದಾರರಿಗೆ. ಇದರಲ್ಲಿ ಮಾಹಿತಿ ಕೊಡಬೇಕು, ಯಾವ ಹಂತದಲ್ಲಿದೆ ಏನು ಅಂತ. ಯಾಕೆಂದರೆ ನಾವೇನು ಆರ್ ಟಿ ಐಲಿ ಅರ್ಜಿ ಹಾಕಿದರೆ ಹಾಕೋದಿಲ್ಲ. ಆರ್ ಟಿ ಐಲಿ ಅರ್ಜಿ ಹಾಕಿದ್ರೆ ಎಚ್ ಪ್ರಕಾರ ತನಿಖಾ ಹಂತದಲ್ಲಿದೆ ಅಂತ ಎಲ್ಲ ಹೇಳ್ಬೋದು ನೀವು. 30 ದಿವಸ ಆದಮೇಲೆ ಈ ಒಂದು ಇದಕ್ಕೆ ಮಾಹಿತಿನ ಮನವಿನೇ ತಿರ್ಗಾ ಮತ್ತೆ ಕೊಡ್ಬೋದು. ನಾನು ಇಂಥ ದಿವಸ ಇಂಥದ್ದು ಅರ್ಜಿ ಕೊಟ್ಟಿದ್ದೆ, ಇದ್ರ ಮೇಲೆ ಯಾವ ಕ್ರಮ ತಗೊಂಡಿದ್ದೀರಾ, ಹೈಕೋರ್ಟ್ ಆದೇಶದ ಪ್ರಕಾರ ನನಗೆ ಹಿಂಬರಹ ಕೊಡಿ, ಅಥವಾ ಏನು ತನಿಖಾ ಅಂತ ನಡೀತಾ ಇದೆ ಅದನ್ನು ಮಾಹಿತಿ ಕೊಡಿ ಅಂತ ಮ್ಯಾನ್ಯುವಲ್ ಆಗಿ ಕೇಳ್ಬೋದು. ಆರ್ ಟಿ ಐಲಿ ಏನು ಬೇಕಾಗಿಲ್ಲ. ಹಾಗಾಗಿ ಇನ್ನು ಮುಂದೆ ಕಾನೂನು ಬಹಳಷ್ಟು ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿಯುವಂಥ ಆಗ್ತಾಯಿದೆ. ಅದನ್ನು ನಾವು ಕೂಡ ಪ್ರಯತ್ನ ಪಡ್ತಾಯಿದ್ದೀವಿ, ತಿಳಿಯುವಂಥ ಮಾಡುವ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಎಲ್ಲ ಸಾರಿಗೆ ನೌಕರರಿಗೂ ದಯವಿಟ್ಟು ಈ ಒಂದು ಕಾನೂನಾತ್ಮಕವಾಗಿ ನೀವು ತಿಳಿದುಕೊಳ್ಳಿ. ಬಹಳಷ್ಟು ಮಾಹಿತಿ ಇದೆ, ತಿಳಿದೇ ಇಲ್ಲದೆ ಇರತಕ್ಕಂಥದ್ದು. ತಿಳ್ಕೊಳ್ಳೋದ್ರಿಂದ ಯಾರಿಗೂ ಒಂದು ಇದಿಲ್ಲ. ಪತ್ರ ವ್ಯವಹಾರಗಳನ್ನ ಓದ್ಕೊಳ್ಳಿ, ಯಾವುದಾದ್ರೂ ಆರ್ಡ್ರ್ಗಳು ಬಂದರೆ ಓದ್ಕೊಳ್ಳಿ. ಭಾಳಷ್ಟು ಸ್ಪಷ್ಟವಾಗಿದೆ, ಅದನ್ನು ಯಾರೂ ಓದೋದಿಲ್ಲ. ಹಾಗಾಗಿ ಈ ಒಂದು ಸಮಸ್ಯೆಗಳು ನಮಗೆ ಘಟಕ ಮಟ್ಟದಲ್ಲಿ ಭಾಳಷ್ಟು ಸಮಸ್ಯೆಗಳು ಬರ್ತವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ವಿಡಿಯೋ ಮಾಡ್ತಿದ್ದೀನಿ. ಏನಂದರೆ ರಜಾ ನಿಯಮಗಳ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಮಾಡಬೇಕಾಗುತ್ತೆ. ಅದನ್ನು ದಾಖಲೆ ಸಮೇತ ವಿಡಿಯೋ ಮಾಡ್ತೀನಿ. ಈ ಒಂದು ವಿಡಿಯೋನ ಬಹಳ ಲೆಂತ್ ಆಗ್ತಾಯಿದೆ, ನೀವು ಯಾರೂ ಜಾಸ್ತಿ ವೀಕ್ಷಣೆ ಮಾಡಲ್ಲ ಲೆಂತ್ ಆದರೆ ಅಂತೇಳಿ ಇದನ್ನು ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಕಾರ್ಯಕ್ರಮವನ್ನು ಸಾರಿಗೆ ನೌಕರರಿಗೆ VC ಮುಖಾಂತರ ಪ್ರಥಮ ಮೇಲ್ಮನವಿ ವಿಚಾರಣೆ ನಡೆಸಲು ಪ್ರಯತ್ನ ಮಾಡಿದಂತಹ ನನಗೆ ಇವತ್ತು ಬಹಳ ಹೆಮ್ಮೆ ಖುಷಿ ಇದೆ. ಯಾಕೆಂದರೆ ಸಕ್ಸಸ್ ಆಗಿದ್ದೀನಿ ಅಂತೇಳಿ. ಸಕ್ಸಸ್ ಆಗೋ ತನಕ ನಾನು ಯಾವುದನ್ನು ಬಿಡೋದಿಲ್ಲ, ಸತಾಯಗತೆಯ ಪ್ರಯತ್ನ ಪಡ್ತಾನೆ ಇರ್ತೀನಿ. ಪ್ರಯತ್ನ ಪಟ್ಟಿದ್ದು ದೇವರು ಮೇಲ್ಗಡೆ ಇರತಕ್ಕಂಥವನು ಈಚೆ ನಮ್ಮ ಪ್ರಯತ್ನಕ್ಕೆ ಫಲ ಕೊಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನನ್ನ ಒಂದು ಅರ್ಜಿಗೆ ಪರಿಗಣಿಸಿ ಕೇಂದ್ರ ಕಚೇರಿ ಆದೇಶ ಮಾಡಿದೆ ಇವತ್ತು. ಭಾಳ ಖುಷಿ. ಇದನ್ನು ಎಲ್ಲರೂ ಕೂಡ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ಇದನ್ನು ಗ್ರೂಪಲ್ಲಿ ಹಾಕ್ತೀನಿ. ದಯವಿಟ್ಟು ಇದನ್ನು ಕಟ್ ಮಾಡಿ. ನಮ್ಮದೇ ಸಂಘಟನೆಯಿಂದ ಮಾಡಿಸಿದ್ದೀವಿ, ನಾವೇ ರೆಕಗ್ನೈಸ್ ಯೂನಿಯನಿಂದ ಮಾಡಿಸಿದ್ದೀವಿ ಅಂತ ಎಲ್ಲೂ ಹಾಕೊಳ್ಳೋಕೆ ಹೋಗ್ಬೇಡಿ. ಯಾಕೆಂದರೆ ಈಗ ಆಲ್ರೆಡಿ ಆ ಪತ್ರದಲ್ಲಿ ನನ್ನದೇ ಆದೇಶ ಸಂಖ್ಯೆ ಇದೆ. ಹಾಗಾಗಿ ಮುಚ್ಚಿಡುವಂಥ ಕೆಲಸ ಮಾಡಬೇಡಿ. ದಯವಿಟ್ಟು ನಮ್ಮಂಥವ್ರಿಗೆ ಕೆಲಸ ಮಾಡೋರಿಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ಸಮಸ್ಯೆಗಳಿದ್ರೆ ಕಮೆಂಟ್ಸ್ ಮಾಡಿ. ಇನ್ನೊಂದು ಮಾಹಿತಿ ಏನಂದರೆ ಇದು ವಿದ್ಯಾನಿಧಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಜನ ನನಗೆ ಮೆಸೇಜನ್ನು ಮಾಡಿರ್ತಾರೆ. ನಾನು ಬುಧವಾರ ಅಥವಾ ಗುರುವಾರ ಕೇಂದ್ರ ಕಚೇರಿಗೆ ಹೋಗ್ತಾಯಿದ್ದೀನಿ. ಅಲ್ಲಿ ವಿದ್ಯಾನಿಧಿಗೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ತಗೊಂಡು ಮುಂದಿನ ದಿನಗಳಲ್ಲಿ ವಿಡಿಯೋ ಹೇಳ್ತೀನಿ ನಿಮಗೆ ಸವಿಸ್ತಾರವಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ. ನಮಸ್ಕಾರ.